ಒಂದೆರಡು ಮಾತುಗಳು. ಎಕ್ಕನಮಡಿ ಗ್ರಾಮ ಪಂಚಾಯತಿ ಒಂದು ಕಾರ್ಯಕರ್ತ ಸಭೆ ಆಗಿರ್ಬೋದು ಮತ್ತು ಪ್ರಚಾರ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಲೋಕಸಭಾದ ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರೇ, ಎಮ್ಕನಮಡಿ ಬ್ಲಾಕ್ ಅಧ್ಯಕ್ಷ ಅಂತ ಮಾತಾಡ್ಕೊಂಡು ಅವರೇ, ಮತ್ತು ಅದೇ ರೀತಿ ಎಮ್ಕನಮಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು, ಉಪಾಧ್ಯಕ್ಷ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಮತ್ತು ಅದೇ ರೀತಿ ಉಪಸ್ಥಿತಿರುವಂಥ ಎಲ್ಲ ವಿಭಾಗದ ಮುಖಂಡರು, ಹಿರಿಯರು, ನಮ್ಮ ಪಕ್ಷದ ಕಾರ್ಯಕರ್ತರು, ತಾಯಂದಿರು, ಎಲ್ಲ ಗ್ರಾಮಸ್ಥರಿಗೆ ಆತ್ಮೀಯ ನಮಸ್ಕಾರ ಹೇಳ್ತಾ, ಈಗಾಗಲೇ ಮೊನ್ನೆ ತಾನೇ ಬಿಡುಗಡೆ ಆದಂಥ AICC ಕಾಂಗ್ರೆಸ್ ಪಕ್ಷದ ಪಟ್ಟಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಆಗಿದೆ. ಅದೇ ರೀತಿ ತಂದೆ ಸತೀಶ್ ಜಾರಕಿಹೊಳಿ ಮಾರ್ಗದರ್ಶನ ಎಮ್ಕನಮಡಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಜಿಲ್ಲಾ ಪಂಚಾಯತ್ಗಳಾಗಿರ್ಬೋದು ಮತ್ತು ಗ್ರಾಮ ಪಂಚಾಯತ್ ಕೇಂದ್ರಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡಲಿಕ್ಕೆ ಒಂದು ಪ್ರಿಯಾಂಕಾ ಜಾರಕಿಹೊಳಿ ನೇತೃತ್ವದಲ್ಲಿ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಪ್ರಿಯಾಂಕಾ ಜಾರಕಿಹೊಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಾವು ಹೆಚ್ಚಿನ ಮತವನ್ನು ಸೆಳಲಿಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ಯಾಕಂದರೆ ಹೋದ ಸರ್ತೆ 2024ನೇ ವಿಧಾನಸಭಾ ಚುನಾವಣೆಯಲ್ಲಿ ತಂದೆ ಸತೀಶ್ ಜಾರಕಿಹೊಳಿ ಎಮ್ಕನಮಡಿ ವಿಧಾನಸಭೆಯಿಂದ ನಿಂತಾಗ ಯಾವ ರೀತಿ ತಾವೆಲ್ಲರೂ 57,000 ಮತಗಳಿಂದ ತಮಗೆ ಗೆಲ್ಲಿಸಿ ಕಳಿಸಿದ್ದಾರೆ. ಅದೇ ಮಾದರಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ತಾವು ಗೆಲ್ಲಿಸಿ ಅವರಿಗೆ ದಿಲ್ಲಿಗೆ ಕಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಯಾಕಂದರೆ ಈಗಾಗಲೇ ತಂದೆಯವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ನಮ್ಮ ಪಕ್ಷದ ಸಾಧನೆ ಆಗಿರ್ಬೋದು, ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಏನೇನು ಭರವಸೆಯನ್ನು ಕೊಟ್ಟಿತ್ತು ಎಲ್ಲವನ್ನು ಇವತ್ತು ಈಡೇರಿಸುವಂಥ ಪ್ರಯತ್ನವನ್ನು ಮಾಡಿದೆ. ಕಾಂಗ್ರೆಸ್ ಪಕ್ಷದ ಇತಿಹಾಸ ತಮ್ಮೆಲ್ಲರಿಗೂ ಗೊತ್ತಿರೋದು, ಒಂದು ಹೊಸ ಪಕ್ಷ ಏನಲ್ಲ, 100 ವರ್ಷಕ್ಕಿಂತ ಹೆಚ್ಚು ಒಂದು ಇತಿಹಾಸ ಹೊಂದಿರುವಂಥ ಒಂದು ಪಕ್ಷ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಒಂದು ಕೆಲಸ ಕಾರ್ಯವನ್ನು ಮಾಡಿದಂಥ ನಮ್ಮ ನಾಯಕರಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕಾದ ಮೇಲೆ ನಂತರ ಕೂಡ ನಮ್ಮ ಭಾರತ ದೇಶವನ್ನು ಬಲಿಷ್ಠ ಮಾಡಲಿಕ್ಕೆ, ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆ ಮಾಡಲಿಕ್ಕೆ ಸಾಕಷ್ಟು ಒಂದು ಕೊಡೆಯನ್ನು ಅಂದಿನ ಪ್ರಧಾನಮಂತ್ರಿ ಆದಂಥ ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು, ಮತ್ತು ಅದೇ ರೀತಿ ಇಂದಿರಾ ಗಾಂಧಿ ಅವರಾಗಿರ್ಬೋದು, ಸಾಕಷ್ಟು ಕೆಲಸ ಕಾರ್ಯವನ್ನು ಅವರು ಮಾಡಿದ್ದಾರೆ. ಯಾಕಂದರೆ ಅಂದಿನ ಸಂದರ್ಭದಲ್ಲಿ ಸ್ವತಂತ್ರ ಸಿಕ್ಕಾದ ಮೇಲೆ ಸಾಕಷ್ಟು ನಮ್ಮ ದೇಶದಲ್ಲಿ ಬಡತನ ಇತ್ತು. ನಮ್ಮ ದೇಶದಲ್ಲಿ ಒಂದು ಸುಯಿ ತಯಾರು ಮಾಡಲಿಕ್ಕೆ ಕೂಡ ಒಂದು ಶಕ್ತಿ ಸಾಮರ್ಥ್ಯ ದೊರಕಿಲ್ಲ. ಅಂಥ ಸಂದರ್ಭದಲ್ಲಿ ಈ ದೇಶವನ್ನು ಬಲಿಷ್ಠ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆಯಾ ಸಂದರ್ಭದಲ್ಲಿ ಏನೇನು ಬೇಕಾಗಿತ್ತು, ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಸಲುವಾಗಿ ಒಂದು ರೋಡ್ ಆಗಿರ್ಬೋದು, ನ್ಯಾಷನಲ್ ಹೈವೇಗಳಾಗಿರ್ಬೋದು, ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು, ವಿಮಾನ ನಿಲ್ದಾಣ ಆಗಿರ್ಬೋದು, ದೊಡ್ಡ ದೊಡ್ಡ ಡ್ಯಾಮ್ಗಳಾಗಿರ್ಬೋದು, ನೀರಾವರಿ ಯೋಜನೆ ಆಗಿರ್ಬೋದು, ಸಂಸ್ಥೆ ಆದಂಥ ಒಂದು HAL, ಇಸ್ರೋ, ಇಂಥ ಏನು ದೊಡ್ಡ ದೊಡ್ಡ ಏಮ್ಸ್ ಆಗಿರ್ಬೋದು ಸಂಸ್ಥೆಗಳಿದ್ದಾರೆ, ಅವ್ರನ್ನ ಬೆಳೆಸುವಂಥ ಕಾರ್ಯ ಅಂದಿನ ಕಾಂಗ್ರೆಸ್ ಪಕ್ಷ ಮಾಡಿದೆ. ಮತ್ತು ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಒಂದು ಬಡವರ ಪರವಾಗಿ, ರೈತರ ಪರವಾಗಿ ಮತ್ತು ಸಾಮಾನ್ಯ ವರ್ಗದ ಸಲುವಾಗಿ ಕೆಲಸ ಮಾಡುವಂಥ ಒಂದು ಪಕ್ಷ. ಯಾಕಂದರೆ ಅಂದಿನ ಕಾಲದಲ್ಲಿ ಇವತ್ತು ನಮ್ಮ ಹಿಡಕಲ್ ಡ್ಯಾಮು ಕೂಡ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಒಂದು ಚಾಲನೆ ಆದಂಥ ಒಂದು ಯೋಜನೆ. ಅದೇ ರೀತಿ ಹಸಿರು ಕ್ರಾಂತಿ ಮತ್ತು ವೈಟ್ ರೆವಲ್ಯೂಷನ್ ಅಂತ ಅಂದಿನ ಸಂದರ್ಭದಲ್ಲಿ ಅವರು ತಂದರು. ಅದರ ಮುಖಾಂತರ ಈ ಭಾಗದ ಜನರಿಗೆ, ನಮ್ಮ ರೈತರಿಗೆ ಸಾಕಷ್ಟು ಅನುಕೂಲವಾಯಿತು. ಸಾಕಷ್ಟು ಒಳ್ಳೆಯ ಬೆಳೆಗಳನ್ನು ನಮ್ಮ ಭಾಗದ ರೈತರ ಮಾಡಲಿಕ್ಕೆ ಸಾಧ್ಯವಾಯಿತು. ನಮ್ಮ ದೇಶದ ರೈತರು ಕೂಡ ಸಾಕಷ್ಟು ಅದರಿಂದ ಅನುಕೂಲವಾಗಿದೆ. ಅದಕ್ಕೆ ಯಾವತ್ತಿದ್ರೂ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಪರವಾಗಿ ನಿಂತಂಥ ಒಂದು ಪಕ್ಷ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಏನೇನು ಭರವಸೆಗಳನ್ನು ಚುನಾವಣೆ ಪೂರ್ವದಲ್ಲಿ ಕೊಟ್ಟಿದ್ದರು, ಏನೇನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದರು, ಚುನಾವಣೆ ಮುಗಿದ ನಂತರ ಕೂಡಲೇ ಅದನ್ನ ಜಾರಿಗೆ ತರುವಂಥ ಕಾರ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಆಗಿರ್ಬೋದು ಎಲ್ಲರೂ ಮಾಡಿದರು. ಈಗ ಒಂದು ಬಡ ಕುಟುಂಬ ನಡೆಸಲಿಕ್ಕೆ ಏನೇನು ಅವಶ್ಯಕತೆ ಬೇಕು ಎಲ್ಲ ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದೆ. ಒಂದು ಬಡ ಕುಟುಂಬದಲ್ಲಿ ಉಣ್ಲಿಕ್ಕೆ ಅನ್ನ ಇಲ್ಲಾಂದರೆ ನಮ್ಮ ಅನ್ನಭಾಗ್ಯ ಮುಖಾಂತರ ತಮಗೆ ಅನ್ನ ಸಿಗ್ತಾ ಇದೆ. 5 kg ಅಕ್ಕಿ ಕೊಡ್ತಾ ಇದ್ದಾರೆ.
kg ಅಕ್ಕಿ ಅಮೌಂಟ್ ಅವ್ರ ಅಕೌಂಟ್ಗೆ ಹಾಕ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚಿನ ಸ್ಕೀಮ್ಗಳಿದ್ದಾವೆ. ಗೃಹಲಕ್ಷ್ಮಿ ಮುಖಾಂತರ ತಮಗೆ 2,000 ರೂಪಾಯಿ ಪ್ರತಿ ತಿಂಗಳು ತಮಗೆ ಮುಖ್ಯ ಯಜಮಾನಿಗೆ ತಮ್ಮ ಅಕೌಂಟ್ಗೆ ಹಣ ಬರ್ತಾ ಇದೆ. ಮತ್ತು ಅದೇ ರೀತಿ ನಾವು ಬಸ್ ಮುಖಾಂತರ ಕರ್ನಾಟಕ ರಾಜ್ಯದಂಥ ಎಲ್ಲೇ ಹೋದರೂ ಕೂಡ ತಾವು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಹೋದರೂ ಕೂಡ ಫ್ರೀಯಾಗಿ ₹1 ಕೊಡದೆ ತಾವು ಪ್ರಯಾಣವನ್ನು ಮಾಡ್ಬೋದು. ಶಕ್ತಿ ಯೋಜನೆ ಮುಖಾಂತರ ಅದು ಸಾಧ್ಯವಾಗಿದೆ. ಈಗಾಗಲೇ ಮಹಿಳೆಯರು ಅನೇಕ ಧಾರ್ಮಿಕ ಸ್ಥಳಗಳಿಗೆ ಇರ್ಬೋದು, ಅನೇಕ ಸ್ಥಳಗಳಿಗೆ ನಾವು ಹೋಗ್ತಾ ಇದ್ದಾರೆ. ಒಂದು ಸಂತೋಷದ ವಿಚಾರ. ಆ ಸ್ಕೀಮ್ ಯಶಸ್ವಿಯಾಗಿದೆ ಅಂತ ನಾವು ಹೇಳ್ಬೋದು. ಮತ್ತು ಅದೇ ರೀತಿ ಯುವಕರಿಗೆ ನೌಕರಿ ಸಿಕ್ಕಿಲ್ಲ ಅಂತ ₹3,000 ಪ್ರತಿ ತಿಂಗಳು ಅವರಿಗೆ ಅಕೌಂಟಿಗೆ ಕೊಡುವಂಥ ಯೋಜನೆ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದಕ್ಕೆ ಏನೇನು ಪುರಸ್ಗಳನ್ನು ಕೊಟ್ಟಿದ್ರು ಎಲ್ಲ ಕೂಡ ಇವತ್ತು ಅನುಷ್ಠಾನಕ್ಕೆ ಬಂದಿದ್ದಾವೆ. ಅದೇ ರೀತಿ ಬಡವರಿಗೆ ಒಂದು ಕರೆಂಟ್ ಬಿಲ್ ತೊಗೊಳಕ್ಕಾಗಿಲ್ಲ ಅಂತ 200 ಯೂನಿಟ್ವರೆಗೆ ಕರೆಂಟ್ ಫ್ರೀ ಮಾಡಿದ್ದಾರೆ. ಅದಕ್ಕೆ ಎಂಥ ಒಂದು ಕಾರ್ಯಗಳನ್ನು ತಂದು ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಾಗಲೇ ಮಾಡಿದೆ. ಮತ್ತು ವಿವಿಧ ಅಭಿವೃದ್ಧಿ ಕಾರ್ಯ ಕೂಡ ಮಾಡಿದ್ದಾರೆ. ಯಾಕಂದರೆ ಒಂದು ಜನರಲ್ಲಿ ಒಂದು ಏನು ಮನೋಭಾವನೆ ವಿರೋಧ ಪಕ್ಷದವ್ರು ಮೂಡಿಸಿದಾರೆ ಅಂದರೆ ಗ್ಯಾರಂಟಿ ಯೋಜನೆ ಸಂಬಂಧ ಒಂದು ಕರ್ನಾಟಕ ಬಜೆಟ್ದಲ್ಲಿ ಹಣ ಇಲ್ಲ, ಅಭಿವೃದ್ಧಿ ಸಲುವಾಗಿ ಹಣ ಇಲ್ಲ ಅಂತ ಒಂದು ತಪ್ಪು ಸಂದೇಶವನ್ನು ಮಾಧ್ಯಮ ಮುಖಾಂತರ ಮತ್ತು ವಿರೋಧ ಪಕ್ಷದವರ ಪ್ರಚಾರ ಮಾಡ್ತಾರೆ. ಆದರೆ ಅಷ್ಟೆಲ್ಲ ಗ್ಯಾರಂಟಿಗಳನ್ನು ಕೊಟ್ಟರು ಕೂಡ ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವ ಸಂಪುಟದ ಎಲ್ಲ ಸಚಿವರು ಅಭಿವೃದ್ಧಿ ಕೂಡ ಸಾಕಷ್ಟು ಹಣಗಳನ್ನು ತಾವು ಬಿಡುಗಡೆ ಮಾಡಿದ್ದಾರೆ. ತಮ್ಮ ಬಜೆಟ್ದಲ್ಲಿ ನೋಡಿರ್ಬೋದು, ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ಗಳು ಸಾಕಷ್ಟು ಹಣ ಇದೆ, ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದ್ದಾರೆ, ಕಾಮಗಾರಿಗಳು ಚಾಲ್ತಿಯಲ್ಲಿದ್ದಾವೆ. ನಮ್ಮ ಭಾಗದಲ್ಲೂ ಕೂಡ ಸಾಕಷ್ಟು ಚಾಲ್ತಿಗಳು ಇದ್ದಾವೆ. ಅದಕ್ಕೆ ನೇರವಾಗಿ ಗ್ಯಾರಂಟಿಗಳು ಮಾಡಿದಂದರೆ ಇದು ಬಡವರ ಸಲುವಾಗಿ, ಸಾಮಾನ್ಯ ವರ್ಗದ ಜನರ ಸಲುವಾಗಿ. ಯಾಕಂದರೆ ಸರ್ಕಾರ ಹತ್ರ ದುಡ್ಡು ಅಂದರೆ ಅದು ಜನರ ದುಡ್ಡು. ತಾವೆಲ್ಲ GST ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಕಟ್ಟಿದಾಗ ಮಾತ್ರ ಸರ್ಕಾರ ಹತ್ರ ದುಡ್ಡು ಬರುತ್ತೆ. ಸರ್ಕಾರ ಏನು ಮಾಡಿದೆ ಅಂದರೆ ಅದ ಹಣವನ್ನು ಬಡವರಿಗೆ ಕೊಡುವಂಥ ಕೆಲಸ ಮಾಡಿದೆ. ಅದಕ್ಕೆ ಜನರ ದುಡ್ಡು ವಾಪಸ್ ಜನರಿಗೆ ಕೊಡುವಂಥ ಕೆಲಸ ಮಾಡಿದೆ. ಬಡ ಕುಟುಂಬಕ್ಕೆ ಕೊಡಿಸುವಂಥ ಕೆಲಸ ಮಾಡಿದೆ. ಬೇರೆ ಒಂದು ಶ್ರೀಮಂತ ಕುಟುಂಬ ಅಡಾನಿ ಅಂಬಾನಿಗಂದ್ರೂ ಕೊಡುವಂಥ ಕೆಲಸ ನಮ್ಮ ಪಕ್ಷ ಮಾಡಿಲ್ಲ. ಜನರ ಹಣವನ್ನು ಬಡವರಿಗೆ ಕೊಡುವಂಥ ಕೆಲಸ ಮಾಡಿದೆ. ಅದಕ್ಕೆ ನಾವು ಅದನ್ನ ಸಂತೋಷದ ವಿಚಾರ ಅಂತ ನಾವು ಹೇಳಬೇಕಾಗತ್ತೆ. ಮತ್ತು ಅದೇ ರೀತಿ ತಂದೆ ಸತೀಶ್ ಜಾರಕಿಹೊಳಿ ಅವರು ಈ ಭಾಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಗಿರ್ಬೋದು, ಲೋಕೋಪಯೋಗಿ ಡಿಪಾರ್ಟ್ಮೆಂಟ್ ಮಂತ್ರಿಯಾಗಿ ಆಗಿರ್ಬೋದು, ಸಾಕಷ್ಟು ಈ ಭಾಗದಲ್ಲಿ ಕೆಲಸ ಕಾರ್ಯಗಳನ್ನು ತರಲಿಕ್ಕೆ ಅವರು ಶ್ರಮವನ್ನು ಪಟ್ಟಿದ್ದಾರೆ. ಈಗಾಗಲೇ ತಾವು ಬೆಳಗಾವಿ ಸಿಟಿಯಲ್ಲಿ ನೋಡಿರ್ಬೋದು, ಯಾವ ರೀತಿ ಬೆಳಗಾವಿ ಬೈಪಾಸ್ ರೋಡ್ ಆಗಿರ್ಬೋದು, ರಿಂಗ್ ರೋಡ್ ಆಗಿರ್ಬೋದು, ಮುಖ್ಯ ಸಿಟಿಯಲ್ಲಿ ರಸ್ತೆ ಆಗಿರ್ಬೋದು, ಸುಮಾರು 1,000 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೇಂದ್ರದಿಂದ ತರಲು ಅವರು ಯಶಸ್ವಿ ಆಗಿದ್ದಾರೆ. ಮತ್ತು ಅದೇ ರೀತಿ ಈ ಭಾಗದಲ್ಲಿ ಕೂಡ ಯಾವ್ಯಾವ ಹೈವೇಗಳು ಬೇಕಾಗಿದ್ದು, ಮುಖ್ಯ ರಸ್ತೆಗಳು ಕೆಟ್ಟಿದ್ವು, ಅವನು ಕೂಡ ತಕ್ಷಣ ಅವರು ಕಾಮಗಾರಿ ಚಾಲನೆಯನ್ನು ನೀಡಿದ್ದಾರೆ. ಇವತ್ತು ಯಮಕನಮಡಿ ಮತಕ್ಷೇತ್ರ ಮೊದಲು 15 ವರ್ಷಗಳಿಂದ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಸುಧಾರಣೆ ಆಗಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ. ಈಗ ಯಾವುದೇ ಒಂದು ಮುಖ್ಯ ರಸ್ತೆ ಆಗಿರಲಿ, ಒಳಗಿನ ವಾರ್ಡ್ಗಳಲ್ಲಿ CC ರಸ್ತೆ ಆಗಿರಲಿ, ಒಂದು ನೀರಿನ ಸಮಸ್ಯೆ ಇದ್ದರೆ ಬೋರ್ವೆಲ್ ಹೊಡಿಸೋದಾಗಿರಲಿ, ಅನೇಕ ಸಮುದಾಯ ಭವನಗಳಿಗೆ ಸಮುದಾಯ ಭವನಕ್ಕೆ ಅನುದಾನ ಕೊಟ್ಟಿದ್ದಾರೆ. ಗುಡಿ ಗುಂಡಾರಗಳಿಗೆ ML ಫಂಡ್ ಕೂಡ ಕೊಟ್ಟಿದ್ದಾರೆ. ಮತ್ತು ಸಾಧ್ಯದಷ್ಟು ತಮ್ಮ ವೈಯಕ್ತಿಕವಾಗಿ ಕೂಡ ಅವರು ಹಣವನ್ನು ಕೊಟ್ಟು ಒಂದು ಪ್ರೋತ್ಸಾಹ ಮಾಡಲಿಕ್ಕೆ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ. ಈಗ ತಾವು ಯಮಕನಮಡಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೇ ಗ್ರಾಮಕ್ಕೆ ಹೋದರೂ ಕೂಡ ತಾವು ಅಭಿವೃದ್ಧಿಯನ್ನು ನೋಡ್ಬೋದು. ಎಲ್ಲ ಕಡೆ ತಾವು ಹೈಮಾಸ್ಕ್ ಆಗಿರ್ಬೋದು, ಸಮುದಾಯ ಭವನ ಚಲೋ ಇರ್ತವೆ, CC ರೋಡ್ ಇದ್ದಾವೆ, ಗ್ರಾಮಗಳಲ್ಲಿ ಮುಖ್ಯ ರಸ್ತೆ ಕೂಡ ಒಳ್ಳೆ ರೀತಿಯಲ್ಲಿದೆ. ಈ ಕಡೆ ತಾವು ದಡ್ಡಿ ಕಡೆ ಹೋದ್ರಂದ್ರೂ ಕೂಡ ಸ್ಟೇಟ್ ಹೈವೇ ಯಾವ ರೀತಿ ಇದೆ ಅಂತ ತಾವು ನೋಡ್ಬೋದು. ಅದು ಹೈವೇ ಮಾಡಿ ಒಂದು 10 ವರ್ಷ ಆಯಿತು. ಫಸ್ಟ್ ಟರ್ಮ್ದಲ್ಲಿ ಅದ ರೋಡನ್ನು ಮಾಡಿದರು. ಇನ್ನೂವರೆಗೆ ಕೂಡ ಆ ರಸ್ತೆ ಚೆನ್ನಾಗಿದೆ. ಅಂದರೆ ಅಷ್ಟೊಂದು ಕ್ವಾಲಿಟಿ ವರ್ಕನ್ನು ತಂದೆಯವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಕಡೆ ಹಿಡ್ಕಲ್ ಡ್ಯಾಮ್ ಕಡೆ ಹೋದರೂ ಕೂಡ ಅದು ಕೂಡ ಹೈವೇ ಒಂದು ಬೆಸ್ಟ್ ಹೈವೇ ಆಗಿದೆ. ಮತ್ತು ಈ ಕಡೆ ಹೊಸ ಹೊಂಟಮೂರಿ ಕಡೆ ಹೋದರೂ ಕೂಡ ನಾವೆಲ್ಲ ಹೈವೇ ನೋಡ್ಬೋದು ಯಾವ ರೀತಿಯಲ್ಲಿದೆ. ಆ ಕಡೆ ಹುದ್ಲಿ ಗ್ರಾಮದಲ್ಲಿ ಕೂಡ ತಾವು ಹೈವೇಯನ್ನು ಯಾವ ರೀತಿ ಸುಧಾರಣೆ ಆಗಿದೆ ಅಂತ ತಾವೆಲ್ಲ ನೋಡ್ಬೋದು. ಅದಕ್ಕೆ ಇವತ್ತು ಯಾವುದೇ ಕ್ಷೇತ್ರದಲ್ಲಿ ಕೂಡ ಕೆಲಸ ಕಾರ್ಯ ಕೊರತೆ ಆಗಿವೆ ಅಂತ ನಾವು ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯ, ಅಭಿವೃದ್ಧಿ ಕಾರ್ಯ ಆಗಿದ್ದಾವೆ. ಇವತ್ತು ನೀರಾವರಿ ಇರಲಿ, ರಸ್ತೆಗಳಾಗಿರಲಿ,
ಶೈಕ್ಷಣಿಕ ಕ್ಷೇತ್ರದಲ್ಲಾಗಿರಲಿ ಎಲ್ಲ ಕ್ಷೇತ್ರದಲ್ಲಿ ಕಾರ್ಯ ಆಗಿದ್ದಾವೆ. ಶಾಲೆ ಕೊಠಡಿಗಳಿಗೆ ಒಂದು ವಿಶೇಷ ಅನುದಾನ ತರೋ ಮುಖಾಂತರ ಎಲ್ಲೆಲ್ಲಿ ಕೊಠಡಿಗಳ ಕೊರತೆ ಇದೆ ಅದನ್ನ ಪೂರೈಕೆ ಮಾಡುವಂಥ ಕೆಲಸ ತಂದೆ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ. ಯಾಕಂದರೆ ಅವ್ರು ಮೊದಲಿಂದ್ರು ಕೂಡ ಒಂದು ಶಿಕ್ಷಣ ಪ್ರೇಮಿ ಅಂತ ಗುರ್ತಿಸ್ಕೊಂಡು ಬಂದಿದ್ದಾರೆ. ಸಾಧ್ಯದಷ್ಟು ಅವ್ರಿಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮಾಡಬೇಕಂತ ಒಂದು ಮನೋಭಾವನೆ ಮೊದಲಿಂದ ಕೂಡ ಹೊಂದಿದ್ದಾರೆ. ಅದಕ್ಕೆ ಇದೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ತಂದೆ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇನ್ನು ಪ್ರಿಯಾಂಕಕ್ಕ ಅವರು ಕೂಡ ಅದೇ ಮಾದರಿಯಲ್ಲಿ ತಂದೆ ಸತೀಶ್ ಜಾರಕಿಹೊಳಿ ಒಂದು ಇಟ್ಟಂಥ ಹೆಜ್ಜೆಯಲ್ಲಿ ಅವರು ಇವತ್ತು ನಡೀತಾ ಇದ್ದಾರೆ. MP ಆಗಿ ಸಾಕಷ್ಟು ಅವರು ಕೂಡ ಕೆಲಸ ಕಾರ್ಯ ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ ಸಿಗ್ತದೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಏನೇನು ಕಾರ್ಯಗಳು ನಡೀತಾ ಇದೆ ಅದರಲ್ಲಿ ಅವರು ಸಕ್ರಿಯವಾಗಿ ತೊಡಗಿಸ್ಕೊಂಡು ಈ ನಮ್ಮ ಗುಡಿ ಗುಂಡಾರಗಳಿಗೆ ಕುರ್ಚಿ ಸೌಂಡ್ ಸೆಟ್ ಕೊಡೋದಾಗಿರ್ಬೋದು, ಶಾಲೆಗಳಿಗೆ ಸ್ಕೂಲ್ ಡೆಸ್ಕ್ ಕೊಡೋದಾಗಿರ್ಬೋದು, ಅದೇ ರೀತಿ ನಮ್ಮ ಭಾಗದ ಮಕ್ಕಳಿಗೆ ನಾವು ಉಚಿತವಾಗಿ ನಮ್ಮ ಅಳದಾಳ ಗೆಸ್ಟ್ ಹೌಸ್ದಲ್ಲಿ ಮತ್ತು ನಮ್ಮ ಘಟ್ಟಪ್ರವಾಸಿ ಹೋದಾಳದಲ್ಲಿ 2 ಟ್ರೈನಿಂಗ್ ಸೆಂಟ್ರನ್ನು ನಾವು ಮಾಡಿದೆವು. ಅಲ್ಲಿ ಯುವಕರಿಗೆ, ಮಹಿಳೆಯರಿಗೆ KS IAS ಆಗಿರ್ಬೋದು, PDO FD SD ಆಗಿರ್ಬೋದು, ಸರ್ಕಾರಿ ಏನೇನು ಎಂಟ್ರೆನ್ಸ್ ಎಕ್ಸಾಮ್ ಇರ್ತವೆ, ಆರ್ಮಿ, ಪೊಲೀಸು, ಇವೆಲ್ಲರ ಉಚಿತ ತರಬೇತಿಯನ್ನು ನಾವು ಅಲ್ಲಿ ಕೊಡ್ತಾ ಇದೆ. ಅವರಲ್ಲಿ ಹಾಸ್ಟೆಲ್ ಇರ್ಬೋದು, ಇರ್ಲಿಕ್ಕೆ ವ್ಯವಸ್ಥೆ ಆಗಿರ್ಬೋದು, ಅವರಿಗೆ ಕೋಚಿಂಗ್ ಆಗಿರ್ಬೋದು, ಟೀಚರ್ಸ್ ಇದ್ದಾರೆ. ಅಂದರೆ ಅವರಿಗೆ ಬಂದು ಇರುವವರೆಗೂ ಮತ್ತು ಅವ್ರು ಹೋಗೋವರೆಗೂ ಸಂಪೂರ್ಣವಾದಂಥ ಕಾಳಜಿ ಅಲ್ಲಿ ತಗೊಳ್ತಾರೆ ಮತ್ತು ಉತ್ತಮವಾದಂಥ ಟ್ರೈನಿಂಗ್ ಅಲ್ಲಿ ಕೊಡ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ನಮ್ಮ ಭಾಗದ ಮಕ್ಕಳು ಒಳ್ಳೆಯ ಉನ್ನತ ಮಟ್ಟದ ಅಧಿಕಾರಿಗಳಾಗಬೇಕು, ಜೀವನದಲ್ಲಿ ಮುಂದೆ ಬರಬೇಕಂತ ಉದ್ದೇಶದಿಂದ ತಂದೆಯವರು ಆ ಯೋಜನೆಗಳನ್ನು ಪ್ರಾರಂಭ ಮಾಡಿದರು. ಮತ್ತು ಇನ್ನೂ ಕೂಡ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಾವು ಹೇಳಬೇಕಂದ್ರೆ ಸತೀಶ್ ಶುಗರ್ ಅವಾರ್ಡ್ಸ್ ಮೂಲಕ ಮತ್ತು ಎಮ್ಕನಮಡಿ ಗ್ರಾಮದಲ್ಲಿ ಮೊನ್ನೆ ನಡೆದಂಥ ಸತೀಶ್ ಪ್ರತಿಭಾ ಪುರಸ್ಕಾರ ತಮ್ಮೆಲ್ಲರಿಗೂ ಗೊತ್ತಿದೆ. ಎಂಥ ಭವ್ಯ ಮಟ್ಟದ ಒಂದು ವೇದಿಕೆ. ಯಾಕಂದರೆ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಅಂಥ ಒಂದು ದೊಡ್ಡ ವೇದಿಕೆ ಬಹುಶಃ ನಾವೆಲ್ಲೂ ನೋಡಲಿಕ್ಕೆ ಸಾಧ್ಯವಿಲ್ಲ. ತಂದೆಯವರು ಅಷ್ಟೊಂದು ಬಹುಮಾನ ಬಹುಶಃ ಯಾವುದೇ ಬೇರೆ ಕಾರ್ಯಕ್ರಮಕ್ಕಲ್ಲಿ ಈ ಭಾಗದಲ್ಲಿ ನಾವು ಎಲ್ಲೂ ನೋಡಿರಲಿಲ್ಲ. 1 ಲಕ್ಷ ಆಗಿರ್ಬೋದು ಮಟ್ಟಿಗೆ ಕೂಡ ಆ ಬಹುಮಾನಗಳನ್ನು ಗ್ರೂಪ್ ಡ್ಯಾನ್ಸ್ಗಳಿಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಭಾಷಣ ಕಾರ್ಯಕ್ರಮಗಳು ಅದರಲ್ಲಿ ಇರ್ತವೆ. ಅದಕ್ಕೆ ಅಂಥ ಒಂದು ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಕೂಡ ತಂದೆಯವರು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಗ್ರಾಮೀಣ ಭಾಗದ ಮಕ್ಕಳು ಮುಂದೆ ಬರಬೇಕು, ಅವ್ರಿಗೊಂದು ವೇದಿಕೆ ಸಿಗಬೇಕು, ಪ್ರತಿಭೆ ತೋರಿಸಲಿಕ್ಕೆ ಒಂದು ಅವಕಾಶ ಸಿಗಬೇಕಂತ ಉದ್ದೇಶದಿಂದ ಆ ಒಂದು ಕಾರ್ಯಕ್ರಮವನ್ನು ಅವರು 10-15 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ, ಮುಂದೆ ಕೂಡ ಮಾಡ್ತಾರೆ. ಅದಕ್ಕೆ ನಿರಂತರವಾಗಿ ಜನರ ಜೊತೆ ಸಂಪರ್ಕ ಹೊಂದಿ ಅವರ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನ ತಂದೆಯವರು ಮಾಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ಅದನ್ನ ಗಮನದಲ್ಲಿ ಇಟ್ಕೊಂಡು ಆ ಪ್ರಚಾರ ಕಾರ್ಯಕ್ರಮವನ್ನು ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಯಾಕಂದರೆ ಇವತ್ತು ಅವರು ಅಧಿಕಾರ ಪಡೆದಾದರೂ ಕೂಡ ನಿರಂತರವಾಗಿ ಪ್ರತಿ ವಾರ ಅವರು ಗೋಕಾಕ್, ಬೆಳಗಾಂ ಅಥವಾ ನಮ್ಮ ಅಳದಾಳ ಗೆಸ್ಟ್ ಹೌಸ್ದಲ್ಲಿ ನಿರಂತರವಾಗಿ ಒಂದು ಸಾರ್ವಜನಿಕರ ಸಭೆ ಕರೀತಾರೆ. ಅದರಲ್ಲಿ ಎಷ್ಟೇ ಜನ ಬಂದರೂ ಕೂಡ 1000 ಜನ